ಧನುರ್ರಾಶಿ ಗೌರವ, ಆದರ, ಆತಿಥ್ಯ, ಮರ್ಯಾದೆ ಇವೆಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ದಿವಸ ಇದು. ಲೇಖಕರಿಗೆ ತುಂಬ ಅನುಕೂಲದಾಯಕವಾದಂತಹ ದಿವಸವಾಗಿದೆ. ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತುಕತೆಗಳು ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿಯ ಉಪಯೋಗ, ಭರವಸೆ ಇದು ಯಾವುದನ್ನು ನೀವು ನಂಬಿಕೊಳ್ಳುವ ಹಾಗೆಲ್ಲ, ಜೊತೆಗೆ ಅದರಿಂದ ನಿಮಗೆ ಏನು ಪ್ರಯೋಜನವೂ ಕೂಡ ಇಲ್ಲದ ಹಾಗಾಗುತ್ತೆ. ವ್ಯಾಪಾರ ವ್ಯವಹಾರಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಅನುಕೂಲ ಇದೆ. ಆದಾಯದ ಮೂಲ ಗಟ್ಟಿಯಾಗ್ತಾ ಹೋಗುತ್ತೆ. ಯಾವುದೋ ಒಂದು ಆದಾಯದ ಮೂಲ ಇದೆ, ಅಲ್ಲಿಂದ ಹಣ ಬರ್ತಾ ಇದೆ ಅಂತಾದರೆ ಇನ್ನು ಮುಂದೆ ಆ ರೀತಿಯ ಒಂದು ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ವಿಶೇಷವಾಗಿ ಕಾಣ್ತಾ ಇದೆ. ಧಾರ್ಮಿಕ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ನಡೆಸ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಧರ್ಮ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪ ಏನಿದೆ ಅದು ನಿಮಗೆ ಅನುಕೂಲಕರವಾಗಿ ಫಲವನ್ನು ನೀಡ್ತಕ್ಕಂಥದ್ದು. ದತ್ತೋಪಾಸನೆಯನ್ನು ಮಾಡಿ, ದತ್ತನನ್ನು ವಿಶೇಷವಾಗಿ ಆರಾಧನೆ ಮಾಡಿ, ಆ ದತ್ತಾತ್ರೇಯರ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ಮಕರ ರಾಶಿ, ನಿಮಗೆ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಅನಿವಾರ್ಯವಾಗಿ ಪ್ರಯಾಣವನ್ನು ಮಾಡಬೇಕಾದಂತಹ ದಿವಸವಾಗುತ್ತೆ. ಈ ದಿವಸ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಎಲ್ಲವುದರಲ್ಲೂ ಕೂಡ ನಿಮಗೆ ಒಂದು ರೀತಿಯ ಅನುಕೂಲ ಅಂತಕ್ಕಂತಹದ್ದು ಇದೆ. ಹೊಸ ಯೋಜನೆಯ ಬಗ್ಗೆ ಮನೆಯಲ್ಲಿ ಒಂದಷ್ಟು ಚರ್ಚೆಗಳಾಗುತ್ತೆ. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಇದ್ದರೆ ಆ ಕೆಲಸದ ಸಾಧಕ ಬಾಧಕಗಳನ್ನು, ಆದಾಯ ವ್ಯಯಗಳನ್ನು, ಹಾಗೆ ಲಾಭ ನಷ್ಟಗಳನ್ನು ಎಲ್ಲವನ್ನು ಸರಿಯಾಗಿ ತಿಳಿದು ಅದನ್ನು ಅರಗಿಸಿಕೊಂಡು ಅದರಂತೆ ನಡೀತಕ್ಕಂಥದ್ದು ಬಹಳ ಮುಖ್ಯವಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆಯಾಗುತ್ತೆ. ಅದು ಒಂದು ರೀತಿಯಲ್ಲಿ ವರದಾನವೇ ಹೌದು ಅಂತ ಹೇಳಿಕೊಳ್ಳುವಂತಹ ಪರಿಸ್ಥಿತಿ. ಉನ್ನತ ಹುದ್ದೆಯವರಿಗೆ ಶುಭಕರವಾದಂಥದ್ದು. ವಿಶೇಷವಾದಂತಹ ಯಾವ ಹುದ್ದೆಯನ್ನು ಅಲಂಕರಿಸಿರ್ತೀರಿ ಅಂಥವರಿಗೆ ಅನುಕೂಲವಾಗುವಂತಹ ದಿವಸವಾಗುತ್ತೆ. ಅವಿವಾಹಿತರಿಗೆ ಶುಭ ಸುದ್ದಿ, ವಿವಾಹದ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಅದರಿಂದ ಏನೋ ಅನುಕೂಲವಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಮುಖ್ಯವಾಗುತ್ತೆ. ಶುಭವಾಗುತ್ತೆ. ಕುಂಭರಾಶಿ, ವಿಶೇಷವಾಗಿ ಎಲ್ಲ ಕೆಲಸಗಳಲ್ಲೂ ವ್ಯವಹಾರದಲ್ಲೂ ಕೂಡ ಜಯವನ್ನು ಗಳಿಸ್ತಕ್ಕಂತಹದ್ದಾಗುತ್ತೆ. ನಿಮ್ಮ ಗುರಿಯ ಬಗ್ಗೆ ಒಂದಷ್ಟು ನಿಮಗೆ ಧ್ಯಾಸ ಇರಲಿ. ಏನು ನಾನು ಉದ್ದೇಶವಾಗಿ ಇಟ್ಟುಕೊಂಡಿದ್ದೀನಿ, ಆ ಗುರಿಯನ್ನು ಹೇಗೆ ತಲುಪಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಹೊಸ ಕೆಲಸ, ಹೊಸ ಯೋಜನೆಗಳು ಇದು ಯಾವುದೂ ಕೂಡ ನಿಮಗೆ ಬೇಡ ಅಂತ ಅರ್ಥ. ಕಾರ್ಯಕ್ಷೇತ್ರದಲ್ಲಿ ಅಪಹಾಸ್ಯಕ್ಕೆ ಗುರಿ ಆಗ್ತೀರಿ. ಹಾಗಾಗಿ ಎಷ್ಟು ಗಮನ ಇಟ್ಟುಕೊಂಡು ನಿಮ್ಮ ಕರ್ತವ್ಯವನ್ನು ನೀವು ಪೂರೈಸಿದರೂ ಕೂಡ ಸಾಲದು ಅನ್ನುವಂತಹ ಮಾತು ಬರುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವುದೇ ಇಲ್ಲ. ಅದು ಕೊನೆಯವರೆಗೆ ಒಂಥರ ಏನೋ ವಿಚಿತ್ರವಾಗಿ ನಿಮ್ಮನ್ನು ಕಾಡುವಂಥದ್ದು ಆಗಬಹುದು ಅಂತ ಅರ್ಥ. ಮನೆಯವರ ಬಗ್ಗೆ ನೀವು ಚಿಂತಿತರಾಗ್ತೀರಿ. ಮನೆಯವರು ಯಾಕೆ ಹೀಗಾದರೂ, ಇವರು ಎಲ್ಲ ಈ ಥರ ಇರಲಿಲ್ಲ ಅನ್ನುವಂಥದ್ದು ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕುವಂತಹ ದಿವಸ. ಹಣಕಾಸಿನ ವಿಷಯ ಬಂತು ಅಂತಂದರೆ ಒಂದಿಲ್ಲೊಂದು ಸಮಸ್ಯೆಗೆ ಸಿಗಹಾಕ್ಕೊಂಡಂತಹ ನಿಮಗೆ ಅನುಕೂಲಕರವಾಗಿ ಎಲ್ಲವೂ ಕೂಡ ಫಲ ಸಿಕ್ಕುವಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಕೆಲವು ಕೊರತೆಯಿಂದ ಬೇಸರವಾಗುತ್ತೆ. ಗಂಡ ಹೆಂಡತಿರ ಮಧ್ಯದಲ್ಲಿ ಒಂದಷ್ಟು ಏನೋ ಬೇಕಾದಂತಹ ಪದಾರ್ಥಗಳು ಇರುವುದಿಲ್ಲ. ಅದರ ವಿಚಾರ ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಹಿರಿಯರು ನಿಮ್ಮ ಗುಣಗಾನವನ್ನು ಮಾಡ್ತಾರೆ. ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಪ್ರತಿಭೆಯನ್ನು ದೊಡ್ಡವರು ಒಪ್ಪಿಕೊಂಡಿರ್ತಕ್ಕಂಥದ್ದು ಅನ್ನುವಂತಹ ಅರ್ಥ. ಸಮಾಜದಲ್ಲಿ ಯಾವಾಗ ನಿಮ್ಮ ಪರವಾದ ಅಲೆಗಳು ಬರುತ್ತೋ ಆಗ ನೀವು ಸಂತೋಷವನ್ನು ಪಡ್ತಕ್ಕಂತಹದ್ದು ಸಹಜವಾಗಿ ಇರತಕ್ಕಂತಹ ಕೆಲಸ. ನಿಮ್ಮ ಕೆಲಸದ ಗುಣಮಟ್ಟ ಏನಿದೆ ಅದು ಬಹಳ ಪ್ರಶಂಸನೀಯವಾದಂಥದ್ದು. ಪುನಃ ಪುನಃ ಮತ್ತೆ ಮತ್ತೆ ಅದನ್ನು ಹೊಗಳಲೇಬೇಕಾದಂತಹ ವಿಚಾರಗಳು ಆಗಿರುತ್ತೆ ಅಂತ ಅರ್ಥ. ಎಲ್ಲ ಚಟುವಟಿಕೆಗಳು ಕೂಡ ವೇಗವನ್ನು ಪಡೆಯುತ್ತೆ. ಯಾವ ಕೆಲಸ ನಿಧಾನ ಅಂತ ಹೇಳಿ ಅಂದ್ಕೊಂಡಿದ್ರೋ ಆಗ್ತಾಯಿತ್ತು ನಿಧಾನವಾಗಿ, ಅದೆಲ್ಲವೂ ಕೂಡ ಚುರುಕನ್ನು ಪಡೆಯುತ್ತೆ ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ನ ಅಸಾಧ್ಯಂ ತವ ಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.